नमस्कार स्टार्ट ಮಾಡಲಾ कैन आई स्टार्ट टॉकिंग Yes. हाय सबको मेरा नमस्कार इंग्लिश कन्नಡ ಹಿಂದಿ ಏನು ಭಾಷೆ ಮಿಕ್ಸ್ಡಾ ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ಕಾರಿಗರಿ ಅಂತ ರೆಸ್ಟೋರೆಂಟ್ ಹರ್ಪಾಲ್ ಸರ್ ಬಂದು ಆ್ಯಕ್ಚುಲಿ ಮೈ ಮಾಮ್ ಆ್ಯಂಡ್ ಮೀ ವಿ ಆಲ್ ಸಿನ್ಸ್ ವಿ ಆರ್ ಸಿಂಧೀಸ್ ವಿ ಫಾಲೋ ಹಿಸ್ ಯೂಟ್ಯೂಬ್ ಚಾನಲ್ ಫಾರ್ ಅ ವೆರಿ ಲಾಂಗ್ ಟೈಮ್ ನಮಕ್ ಶಮಕ್ ಅಂತ ಅದ್ಭುತ ಪಂಜಾಬಿ ಡಿಶಸ್ ಆ್ಯಂಡ್ ನಾರ್ತ್ ಇಂಡಿಯನ್ ಡಿಶಸ್ ಆ್ಯಂಡ್ ವೆರಿ ಗುಡ್ ಫುಡ್ ಅವ್ರು ಕುಕ್ ಮಾಡ್ತಾರೆ. He is a serial restaurateur. How many restaurants now, Harpalji? 8. This is the 8th one. 8th restaurant and first restaurant in Bangalore. First in Bangalore. So I'm very happy to see people from the north coming all the way, selecting Namma Uru Bengaluru because ಎಷ್ಟು ಜನ ನಮ್ಮ ಊರಿಗೆ ಬರ್ತಾರೋ ಅಷ್ಟು ಜಾಸ್ತಿ ವೆರೈಟಿ ನಮ್ಮ ಜನರಿಗೆ ಸಿಗುತ್ತೆ, ಅಷ್ಟು ಜಾಸ್ತಿ ಟೂರಿಸಮ್ ಜಾಸ್ತಿ ಆಗುತ್ತೆ. ಇಷ್ಟು ಅದ್ಭುತವಾದ ಮಾಲೇ ನಮ್ಮ ಬೆಂಗಳೂರಲ್ಲಿ ಬಂತು, ದ ಮಾಲ್ ಆಫ್ ಏಷ್ಯಾ. Guessing it's the biggest mall in the entire Asia. So it just makes us feel so proud to be from Bangalore because previously I used to feel little bit of inferiority when I used to go to a Delhi or to a mall of Palladium or if I go to Bombay to some of the malls that oh my god, Bangalore is missing out something which is on this big scale. But I think now we are in the front run. ಎಲ್ಲರನ್ನ ಹಿಂದೆ ಬಿಟ್ಟು ಎಲ್ಲರಿಂದ ನಾವು ಮುಂದೆ ಬಂದ್ಬಿಟ್ಟಿದ್ದೀವಿ. ತುಂಬ ಒಳ್ಳೆಯ ಒಂದು ವಿಷಯ. ಆ್ಯಂಡ್ ಟು ಮೇಕ್ ಇಟ್ ಮೋರ್ ಸಕ್ಸಸ್ಫುಲ್ ವಿ ಹ್ಯಾವ್ ಸಚ್ ಬಿಗ್ ಪ್ಲೇಯರ್ಸ್ ಹೂ ಹ್ಯಾವ್ ಕಮ್ ಆಲ್ ದ ವೇ ಟು ಬ್ಯಾಂಗ್ಳೂರ್ ಆ್ಯಂಡ್ ಹಿ ಈಸ್ ಸ್ಟಾರ್ಟಿಂಗ್ ವಿತ್ 3 restaurants in Bangalore. And this is his very first restaurant. Yeah. And if all goes well, I'll come on board with him for the next restaurant. Yes. I want to earn some money. Yes. And ಯಾವ ಬಿಸ್ನೆಸ್ ಚೆನ್ನಾಗಿ ಓಡೋದು ಯಾವ ಬಿಸ್ನೆಸ್ ಚೆನ್ನಾಗಿ ಓಡೋದು, ಊಟದ ಬಿಸ್ನೆಸ್ ಅಂತೂ ತುಂಬ ಚೆನ್ನಾಗಿ ಓಡೋದಪ್ಪ. ದ್ಯಾಟ್ ವಿ ಆಲ್ ನೋ. ಆ್ಯಂಡ್ ಥರದ ಊಟ ಎಲ್ಲರಿಗೂ ಇಷ್ಟ. ಯುನೋ ಹೋಟೆಲ್ ಊಟ ತುಂಬ ಇಷ್ಟ. ಎಷ್ಟು ದಿನ ಮನೇದೇ ತಿಂತೀವಿ ಅಂತ ನಮಗೆ ಯಾವಾಗಲೂ ಹೇಳಿಕೆ ಇದೆಯಲ್ಲ. ಸೊ ಐ ಲವ್ ಫುಡ್, ಆಲ್ ಆಫ್ ಅಸ್ ಲವ್ ಫುಡ್, ಆಲ್ ಆಫ್ ಅಸ್ ಲಿವ್ ಟು ಈಟ್ ಫುಡ್. ಆ್ಯಂಡ್ ನಾನು ಏನಾದರೂ ಯೂಟ್ಯೂಬಲ್ಲಿ ತೆಗೆದು ನೋಡ್ತಾ ಇರ್ತೀನಿ, ಇದು ತಿನ್ನಬೇಕು ಅದು ತಿನ್ನಬೇಕು. ಸೊ ರೆಸ್ಟೋರೆಂಟ್ ಬರಬೇಕಂದ್ರೆ ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್. And Karigari, the very name says that it's workers, creative workers who have come together. Labor antanu helbodu. Yes. Labor, right? So creative artsmen, craftsmen. Craftsmen have come together. So Yes. you can really see Yes. the craftsmanship in this restaurant. Like I saw this jhumar, if you can see, it's customized and it's made with just spoons. ಈ ಥರ ಒಂದು ಜೂಮರ್ ಇಡೀ ಇಂಡಿಯಾದಲ್ಲಿ ಬರೀ ಇವ್ರ ರೆಸ್ಟೋರೆಂಟಲ್ಲಿ ನಿಮಗೆ ಸಿಗುತ್ತೆ. ಪ್ರತಿ ಒಂದು ತುಂಬ ಯುನೀಕಾಗಿ ಮಾಡಿದ್ದಾರೆ. ಈ ತಟ್ಟೆದು ಒಂದು ಕಥೆ ನನಗೆ ಹೇಳಿದ್ರು ಆ್ಯಕ್ಚುಲಿ. ದಟ್ ದಿಸ್ ಇಸ್ ದ ರಾವಲ್ಪಿಂಡಿ ಸ್ಟೇಷನ್. ಅವ್ರ ತಾಯಿ ಅಲ್ಲಿ ಹುಟ್ಟಿದ್ರು, ಅಲ್ಲಿಂದ ಇವರು ಹೇಗೆ ಬೆಳೆದ್ರು, ಎಲ್ಲೆಲ್ಲಿಗೆ ಹೋದ್ರು, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರು, ಹೈದ್ರಾಬಾದಲ್ಲಿ ಯಾರಿಂದ ಕುಕಿಂಗ್ ಕಲ್ತಿದ್ರು, ಮತ್ತು ಹಲವಾರು ಹೇಗೆ ಟ್ರಾವೆಲ್ ಮಾಡಿಬಿಟ್ಟು ಆಲ್ ದ ವೇ ಜೀವನ ಇವರು ನಡೀತಾ ಇದೆ. ನೆಕ್ಸ್ಟ್ ಕರ್ನಾಟಕನೂ ಬೇಕು ನಮಗೆ ವಿಧಾನಸೌಧ ಹಾಕಲೇಬೇಕು, ಎಡಿಟ್ ಆಗ್ಬೇಕಿದ್ರು ನೆಕ್ಸ್ಟ್ ರೆಸ್ಟೋರೆಂಟ್ ಬರೋಷ್ಟರಲ್ಲಿ. ನಮ್ಮ ಊರು ಇರಬೇಕಪ್ಪ, ಇಲ್ಲಾಂದ್ರೆ ಕೆಂಪೇಗೌಡರು ಇರಬೇಕು. ಸೊ ನಮಗೆ ವಿಧಾನಸೌಧ ಬೇಕು, ಇಲ್ಲಾಂದ್ರೆ ನನಗೆ ನಮ್ಮ ಕೆಂಪೇಗೌಡರು ಬೇಕು. ಸೊ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ರೋಟಿ ಇದೆ, ಚಾರ್ಕೋಲ್ ರೋಟಿ ಅಂತ. ಅದು ತುಂಬ ಯುನೀಕ್ ಅನ್ನಿಸ್ತು. ಆ್ಯಂಡ್ ಮಟನ್ ಗ್ರೇವಿ, ಪ್ರಾನ್ ಗ್ರೇವಿ ಎಲ್ಲ ತಿಂದ್ವಿ, ಎರಡೂ ಕೈಯಲ್ಲಿ ತಿಂದ್ವಿ. ಊಟ ತುಂಬ ಚೆನ್ನಾಗಿದೆ. ಆ್ಯಂಡ್ ಸುಹಾಗ್ ರಾತ್ಗೆ ಖೀರ್ ಇದೆ, ಅಂದರೆ ಫಸ್ಟ್ ನೈಟ್ಗೆ ತಿನ್ನೋ ಖೀರ್. ಫಸ್ಟ್ ನೈಟ್ ಇಲ್ಲ ಅಂದ್ರೂ ಅಂದ್ಕೊಂಡು ತಿನ್ಬಿಡಿ ಅಟ್ಲೀಸ್ಟ್. मिर्च का हलवा, very special in North India. I am going to try that. Mirch ka halwa inna ನಾನು try ಮಾಡಿಲ್ಲ. So I think we are having a great time here at Karigari, and my son's birthday is coming up. So I think I'll celebrate it here only. Yes, ma'am. Most welcome. ನನ್ನ ಮಗನ ಬರ್ಡೇ ಬರ್ತಾ ಇದೆ because I want this experience of this Punjabi food to be shared in my entire family. 100ಕ್ಕಿಂತ ಜಾಸ್ತಿ ಜನ ಬರ್ತೀವಿ. I have decided that I will celebrate my son's birthday here, and the mall is a treat in itself. Yes. So I'm very happy to see you all, and thank you so much for your love. Thank you so much for your support. Please encourage him a lot. ಹೊರಗಿಂದ ಬಂದಿದ್ದಾರೆ, ನಮ್ಮ ಕರ್ತವ್ಯ ಕೈ ಹಿಡಿದು ಮುಂದೆ ಹೋಗ್ಬೇಕು. Okay? Thank you. Sir, what stage you started your journey in this field? Yes, so we will speak about that. So,
तो हेलो जी, नमस्कार। मेरा नाम अक्षय पटवाल है और मैंने अपना करियर IHM से किया है, भुवनेश्वर से, और 1987 में मैंने पास किया है और आई वर्क इन लॉट ऑफ 5-star होटल्स and then I became a chef entrepreneur and started various chains. My last chain that I started was Karigiri, and this is our 8th restaurant. We have a target of about 50 restaurants by 2027, and Karigiri is like honoring all the craftsmen from the country and the world. तो जितने क्राफ्टमैन हैं उनको हम ऑनर करते हैं। हमारे मेन्यू कार्ड में बहुत स्पेशल चीज़ें हैं जहाँ हम सब लोगों को ऑनर करते हैं। तो जैसे मैं अपनी मदर को सबसे ज़्यादा ऑनर करता हूँ और ये रेस्टोरेंट डेडिकेट करता हूँ। जैसे संजना जी को मैंने बताया था कि ये प्लेट बहुत स्पेशल है और बहुत इमोशनल है मेरे लिए, क्योंकि यहाँ पे रावलपिंडी का जो स्टेशन है वो मेरी मदर का जन्म स्थान है और वहाँ से उनकी कहानी शुरू होती है, और वो कहानी और उनकी कहानी और मेरी कहानी मिक्स होकर ये सारी प्लेट और ये इमोशन डेवलप किया हमने। और हर जगह पे जहाँ जहाँ मैंने टेलीविज़न पे शूट किया है या कारीगरों से मिला हूँ, उनकी डिशेस मैंने कैप्चर की है, वो सारी चीज़ें इस रेस्टोरेंट में आपको खाने को मिलेंगी। और इसी बहाने हम हर क्राफ्टमैन को ऑनर करते हैं, डेडिकेट करते हैं, एनकरेज करते हैं, और हम कोशिश करते हैं कि हम उनका नाम लेके ये सारी डिशेस आप तक पहुंचाएं, क्योंकि बहुत बार ऐसे होता है दैट यू आर नॉट एबल टू गो एंड ईट इन बनारस, यू आर नॉट एबल टू गो एंड ड्रिंक सम स्पेशल जूसेस दैट आर अवेलेबल इन बीकानेर, you are not able to go to maybe Meerut for some special dishes. So we have got all that together in our menu, and all that is available in Bangalore. And Bangalore is seeing for the first time a chef-driven restaurant, which is a North Indian restaurant, specially brought to Bangalore, so that people in Bangalore get the flavors of North India in the true sense. And we dedicate this restaurant to all the craftsmen of Bangalore also. We will try to bring some recipes of great craftsmen from Bangalore. We will try to use a lot of craftsmanship from Bangalore so that we honor those craftsmen also. And we would love to expand more in Bangalore and of course have our new investor here in our next restaurants in Bangalore. So thank you so much. How many recipes are there in your restaurant? So we have about 90 plus recipes, and all those recipes come from my mother's kitchen, my father's kitchen, my mother-in-law's kitchen, my wife's kitchen. Like जो सुहाग रात वाली खीर की बात संजना जी बोल रही थी, वो मेरी वाइफ बहुत अच्छी बनाती है और उनकी मदर बहुत अच्छी बनाती है। स्पेशली इट इज़ मेड स्पेशली ड्यूरिंग नाग पंचमी। वो गेहूँ होल व्हीट के साथ बनाई जाती है, तो बड़ा लंबा सा प्रोसेस है और उसमें कुछ स्पेशल शरबत डाले जाते हैं जो बीकानेर से मंगाते हैं हम, जैसा सफ़ेद गुलाब का शरबत हो गया, चंदन का शरबत हो गया। देन वी कॉल शिलाजीत फ्रॉम कश्मीर, अश्वगंध फ्रॉम स्पेशल places that is added to the kheer. Hence it is called Suhagrat wali kheer, so that the power you get. Sir, is your all recipes chemical free? Yes, it is pure natural, and even the syrups that we use are all natural, and we try to maintain as much naturality So as you are available. not using MSG? No, we are not using. We are a pure Indian restaurant. MSG has nothing to do in my restaurant. We do not use any artificial colors in our restaurant. Every recipe has a natural color extracted from vegetables itself, and there is nothing unnatural about it. So which is the common herb you are using in all the items? So there is a special garam masala we create, which I learned from Begum Mumtaz Khan in Hyderabad. तो वो जागीरदार खानदानों से है, निज़ाम के जागीरदार खानदानों से है, तो उनकी जो स्पेशल गरम मसाला वाली रेसिपी है वो हम यूज़ करते हैं और वो सारा मेन फ्लेवर देती है। थैंक यू, थैंक यू, थैंक यू। चल कब गुरु सर, कब 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 I'll be here behind you. Don't worry, I'll be here behind you. Sir, namaskara. ನಮಸ್ಕಾರ.
ಗುರುವರೇ ನೀವು ಇಲ್ಲಿ ಬಂದಿದ್ದೀರಾ, ತುಂಬ ಸಂತೋಷ ಆಯ್ತು ನೋಡೋಕ್ಕೆ. ನೋಡಿದ್ರೆ ಹೊಟ್ಟೋಗ್ತೀವಿ ಅಂದ್ಕೊಂಡಿದ್ವಿ, ಹಾಗೆ. ಬಂದ್ಬಿಡ್ರಿ ಅಂತ. ನಿಮಗೆ ಏನು ಅನಿಸುತ್ತೆ ಈ ಒಂದು ರೆಸ್ಟೋರೆಂಟ್? ಇಲ್ಲ, ಈಗ ಆ್ಯಕ್ಚುಲಿ ಬೆಂಗಳೂರು ಅಂತ ಕೂಡಲೇ ಇಟ್ಸ್ ಬಿಕಮ್ ಫುಡ್ಡಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಟೋರೆಂಟ್ಸ್ ಬರ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಒನ್ ಮೋರ್ ಬೆಂಗಳೂರಿಗೆ ಗರಿ. ಯಾಕಂದರೆ ಇದು ಕೇಳಿದ ಮಟ್ಟಿನಲ್ಲಿ ಅಲ್ಲಿ ಪಂಜಾಬ್ ಅಥವಾ ಡೆಲ್ಲಿಯಲ್ಲಿ ಇದ್ದಿದ್ದು ಸೌತಿಗೆ ಫಸ್ಟ್ ಬರ್ತಾ ಇರೋದು. ಆಮೇಲೆ ಟೇಸ್ಟ್ ಮಾಡಿದೆ ಅಂದರೆ ಒಂದು ಟೈಮಲ್ಲಿ ಒಂದಿಷ್ಟು ಟೇಸ್ಟ್ ಮಾಡೋಕ್ಕಾಗತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಒಂದು 2-3 ಐಟಮ್ ಎಕ್ಸ್ಟ್ರಾರ್ಡಿನರಿ. ಅಂದರೆ ಐ ಲವ್ ದ ಪಾಲಕ್ ಪತ್ರ ಚಾಟ್ and parmesan chicken. The red one, which is that? The paneer thing? No, the gravy. Chicken. The chicken? Oh, Saji chicken. Saji chicken. Like really out of the way. ನೀವು ಎಲ್ಲ ಟೇಸ್ಟ್ ಮಾಡಿರ್ತೀರ, ಆಂಧ್ರ, ಹೈದರಾಬಾದಿ ಮತ್ತು ಮ್ಯಾಕ್ಸಿಮಮ್ ಎಲ್ಲಕ್ಕೂ ಕಂಪೇರ್ ಮಾಡಿದಾಗ ಇದು ಹೆಂಗೆ ಅನಿಸುತ್ತೆ? ಇಲ್ಲ, ಇದು ಪಂಜಾಬಿ ಅಲ್ಲ, ಒಂಥರ ಬೇರೆ ಬೇರೆ ಅಲ್ಲಿ ಅವ್ರು ಹೇಳ್ತಾ ಇದ್ರು ಬೇರೆ ಬೇರೆ ಊರಿದ್ದು ಸ್ಪೆಷಾಲಿಟಿ ತಗೊಂಡು ಬಂದಿದ್ದಾರೆ ಅಂತ. ಎಲ್ಲದೂ ಇದು ಇದ್ರಲ್ಲಿ ಡಿಫ್ರೆಂಟ್ ಇದೆ. ಅಂದರೆ ಬೇಸಿಕಲಿ ಇಟ್ಸ್ ಯೂನಿವರ್ಸಲ್ ಟೇಸ್ಟ್ ಥರ ಮಾಡಿದ್ದಾರೆ. ಬರೀ ನಾರ್ತ್ ಅಥವಾ ಅಲ್ಲಿ ಹರಿಯಾಣ ಬೇಸ್ಡ್ ಪಂಜಾಬ್ ಬೇಸ್ಡ್ ಅಂತ ಇಲ್ಲ. ಇಷ್ಟ ಆಗುತ್ತೆ ಅಂದರೆ ಈವನ್ ಸೌತ್ ಇಂಡಿಯನ್ಸ್ಗೆ. ಏಕೆಂದರೆ ಇಲ್ಲ ಗುರುವರು, ಅದಕ್ಕೆ ಇಲ್ಲ. ನೀವು ಪಂಜಾಬಿ ಹೋಟೆಲ್ಸ್ ತುಂಬ ನೋಡಿರ್ತೀರ, ತಿಂದಿರ್ತೀರ. ಇವರು ಹೋಟೆಲ್ ತಿಂದಾಗ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ, ಬಟ್ ನನಗೆ ಸರ್ವ್ ಮಾಡಿದ್ದು ನೋಡೋದಲ್ಲ, ಎಲ್ಲ ಚೆನ್ನಾಗಿತ್ತು. ಪರ್ಟಿಕ್ಯುಲರ್ ಹೇಳಿದಲ್ಲ, 3 ಐಟಮ್ ವಾಸ್ ಸ್ಟ್ಯಾಂಡಿಂಗ್ ಔಟ್. ಅಂದರೆ ಹೇಳ್ಬೋದು, ರೆಕಮೆಂಡ್ ಮಾಡ್ಬೋದು. ಡೆಫಿನೆಟ್ ಆಗಿ ಚೆನ್ನಾಗಿರುತ್ತೆ. ಮತ್ತು ಸರ್ ಅಂದರು ಪ್ಯೂರ್ಲಿ ಕೆಮಿಕಲ್ ಫ್ರೀ, ಅದು ಒಂದು ಸಾಕು. ಇನ್ನೊಂದು ನಮಗೆ ಹೆಲ್ತ್ ಬೆನಿಫಿಟ್ಸ್ಗೆ ಗೇನ್ ಆಗಿದೆ. ಸೊ ಅದು ಸರ್. And I must say, Guru sir, this is green chili halwa. Okay. I just tasted You it. tasted it? Yeah, I just tasted Okay. This has got all Ayurvedic properties, made from real green chilies. Okay. And my Ayurvedic doctor, whom I consult and work, he says that after every Indian meal, if you have green chili halwa, it is acting as a digestive in your entire food. What all herbs included in that? No herbs, green chili, okay, pistachio and khoya. Okay. That's it. Ghee. Of course, ghee is a must when you use green chili. So it is the best digestive. If you have sinus, you must come to my restaurant and eat this before going to a doctor. Your sinus will be over, as per my Ayurvedic doctor. And this is the Suhagrat Wali kheer, which I said that comes from my wife's kitchen. And this is made from, you had this, Guru sir? You should have this. I'll have Yes. Why you call it as a suhagrat? So, okay, because it has got the aphrodisiac properties. Okay, we use Shilajit and Ashwagandha in this, and Safed Chandan syrup, which comes from Bikaner, from Chunni Lal Maharaj. Okay, he is a special person who does extracts of flowers in Bikaner, opposite jail road. And he is one of those unique guys who does special extracts, natural flower extracts. Even Safed Musli is added in this? Not Safed Musli. We have added only Shilajit and Ashwagandha. Thank you, sir.